ಅವರು ಹೇಳ್ತಿರ್ತಾರೆ ನನ್ನ ಮಗಂದು ಅಥವಾ ಮಗಳದ್ದು ಎಕ್ಸಾಮ್ ಅಂತ ಹೇಳಿ, ಅವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಕಾಡ್ತಾ ಇರುತ್ತೆ. ಆ ಒತ್ತಡವನ್ನ ನಾವು ಹೇಗೆ ನಿರ್ವಹಿಸುವುದು ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಂತ. ಸೊ ಈಗ ಆಪ್ತ ಸಮಾಲೋಚನೆ ಹೇಗೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಅಂತ. ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಕಷ್ಟ, ಅದಕ್ಕೋಸ್ಕರ ಅದು ಹೇಗೆ ಹೇಳ್ಕೊಟ್ರೆ ಅವರಿಗೆ ಅದು ಅರ್ಥ ಆಗುತ್ತೆ. ಅದು ನಾನು ಲಾಸ್ಟ್ ಮಿನಿಟ್ ಎಕ್ಸಾಮ್ಗೆ ಓದ್ಬೇಕಂತ ಹೇಳಿ ನಿದ್ದೆಯನ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ಹಾಗಾದ್ರೆ ಈಗ ಈ ತಂದೆ ತಾಯಿ ಅಥವಾ ಶಿಕ್ಷಕರು ಏನ್ ಮಾಡ್ಬೇಕು ಈ ಒಂದು ವಿದ್ಯಾರ್ಥಿಗೆ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ TS, ಕ್ಲಿನಿಕಲ್ ಸೈಕಾಲಜಿ ವಿಭಾಗ ಅಂದ್ರೆ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸಹ ಪ್ರಾಧ್ಯಾಪಕರಾಗಿ KMC ಮಣಿಪಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವೀಕ್ಷಕರೇ, ಇಂದು ನಾನು ನಿಮಗೆ ಒಂದು ವಿಚಾರವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅದು ಏನಪ್ಪಾ ಅಂತಂತಂದ್ರೆ ಎಕ್ಸಾಮಿನೇಷನ್ ಸ್ಟ್ರೆಸ್ ಅಂತಂದ್ರೆ ಈ ಪರೀಕ್ಷೆಯ ಒತ್ತಡದ ವಿಚಾರವಾಗಿ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಎದುರಿಸುವಂತ ಒಂದು ಸಮಯ ಬಂದಿರೋದ್ರಿಂದ, ಈಗ ಮಾರ್ಚ್ ಅಥವಾ ಏಪ್ರಿಲ್ ಅಂತಂದ್ರೆ ಎಕ್ಸಾಮ್ಸ್ ನಾವು ನೋಡ್ತೇವೆ. ಸೊ ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಅವರು ಎದುರಿಸ್ತಾರೆ. ಅದರ ವಿಚಾರವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಸಾಮಾನ್ಯವಾಗಿ ಈಗ ನೀವು ಯಾರನ್ನೇ ಹೊರಗಡೆ ಭೇಟಿ ಆದ್ರೆ ಅವರು ಹೇಳ್ತಿರ್ತಾರೆ ನನ್ನ ಮಗಂದು ಅಥವಾ ಮಗಳದ್ದು ಎಕ್ಸಾಮ್ ಅಂತ ಹೇಳಿ, ಅವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಕಾಡ್ತಾ ಇರುತ್ತೆ. ತಂದೆ ತಾಯಿಗಿರ್ಬೋದು, ಅವರ ಬ್ರದರ್ ಸಿಸ್ಟರ್ಸ್, ಈ ತರ ಯಾರಿಗೇ ಆದ್ರೂ ಫ್ಯಾಮಿಲಿ ಮೆಂಬರ್ಸ್ಗೆ ಈಗ ಒಂದು ಎಕ್ಸಾಮ್ ಅಥವಾ ಪರೀಕ್ಷೆ ಅನ್ನೋದು ಬರೀ ಆ ಒಂದು ವ್ಯಕ್ತಿ ಅಥವಾ ವಿದ್ಯಾರ್ಥಿಗೆ ಮಾತ್ರ ಒತ್ತಡವನ್ನ ಕೊಡೋದಲ್ಲದೆ, ಇದೊಂದು ರೀತಿಯಲ್ಲಿ ಫ್ಯಾಮಿಲಿನೇ ಒಂದು ಡಿಗ್ರಿನ ತಗೊಳ್ಳೋಂತ ಒಂದು ಅನುಭವ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಅದು ಯಾಕಂತಂದ್ರೆ ಇತ್ತೀಚಿನ ಕಾಂಪಿಟಿಂಗ್ ವರ್ಲ್ಡ್ ನಮ್ಗೆ ಏನಿದೆ ಅದರಲ್ಲಿ ಎಲ್ಲರಿಗೂ ತಾವು ಎಕ್ಸಲೆಂಟ್ ಆಗೇನೆ ವರ್ಕ್ ಮಾಡ್ಬೇಕು ಅನ್ನೋದು, ಅಂದ್ರೆ ಎಲ್ಲರಿಗೂ ಉತ್ತಮವಾಗಿ ಅವರು ತೇರ್ಗಡೆ ಆಗ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ. ಸೊ ಈ ಒಂದು ವಿಚಾರವಾಗಿ ನಾವು ನೋಡಿದಾಗ ಎಲ್ಲಲ್ಲೂ ಕಾಂಪಿಟೇಷನ್ ಅಂತ ಜಾಸ್ತಿ ಆದಾಗ ಈ ಒತ್ತಡ ಅನ್ನೋದು ಸಹಜ. ಸೊ ಈಗ ಆ ಒತ್ತಡವನ್ನ ನಾವು ಹೇಗೆ ನಿರ್ವಹಿಸುವುದು ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಂತ. ಸೊ ಪರೀಕ್ಷೆ ಅಂತಂತಂದ್ರೆ ಇದು ನೆನಪಿನ ಶಕ್ತಿಯನ್ನ ನಾವು ಟೆಸ್ಟ್ ಮಾಡುವಂತ ಒಂದು ವಿಚಾರ. ಸೊ ಅದನ್ನ ನಾವು ಅತಿಯಾಗಿ ನಾವು ಟೆನ್ಷನ್ ಮಾಡುವಂತದ್ದು ಇಲ್ಲ. ಯಾಕಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇದು ಇಟ್ ಇಸ್ ಅ ಇಂಟಿಗ್ರಲ್ ಪಾರ್ಟ್. ಅದು ಇಲ್ಲದೆ ಅವರ ಮುಂದಿನ ಕ್ಲಾಸಿಗೆ ತೇರ್ಗಡೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾವ ಕಾರಣಕ್ಕೆ ಅದು ಒತ್ತಡವನ್ನ ನಮ್ಗೆ ಕೊಡುತ್ತೆ ಅನ್ನೋದಕ್ಕೆ ನಾವು ನೋಡ್ಬೇಕಾಗಿರೋದು ಏನು ಮೂಲ ಕಾರಣ, ಯಾಕೆ ಒಬ್ಬ ವ್ಯಕ್ತಿಗೆ ಅದು ಒತ್ತಡ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಒತ್ತಡ ಅನ್ನೋದು ಅದರಲ್ಲಿ ತಪ್ಪಂತ ಏನೂ ಇಲ್ಲ, ಆದರೆ ಮಿನಿಮಮ್ ಟೆನ್ಷನ್ ಅಥವಾ ಮಿನಿಮಮ್ ಒಂದು ಪ್ರೆಷರ್ ಇದ್ದಾಗಲೂ ಕೂಡ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅದು ಬೇಕಾಗುವಂಥ ವಿಚಾರ ಆಗಿರೋದ್ರಿಂದ, ಯಾಕೆ ಇದು ಒತ್ತಡ ಅವರ ಪರೀಕ್ಷೆಯಲ್ಲಿ ಸರಿಯಾಗಿ ಅದನ್ನ ತೇರ್ಗಡೆ ಆಗ್ಲಿಕ್ಕೆ ಅದು ಕಾರಣ ಆಗ್ತಾ ಇಲ್ಲ, ಅದು ಅತಿಯಾದ ಒತ್ತಡ ಆದಾಗ ಅದು ಹೇಗೆ ಅವರ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಅವರ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಕ್ಕೆ ಕಾರಣ ಆಗ್ತಾರೆ ಅನ್ನೋ ವಿಚಾರವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒತ್ತಡವನ್ನ ನಾವು ಹೇಗೆ ತಿಳಿದುಕೊಳ್ಳೋದು, ಅದು ಆ ಒತ್ತಡ ಪರೀಕ್ಷೆಗೆ ಸಂಬಂಧಪಟ್ಟಂತ ಒತ್ತಡ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಒಂದು ಅಕಾಡೆಮಿಕ್ ಗೋಲ್ ಅಂತಂದ್ರೆ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ವಿದ್ಯಾರ್ಥಿಗಳಿಗೆ ನಾನು ಇಷ್ಟು ಮಟ್ಟಿಗೆ ಉತ್ತಮ ಮಾರ್ಕ್ಸ್ ನ ತಗೊಂಡು ನಾನು ತೇರ್ಗಡೆ ಆಗ್ಬೇಕು ಅಂತ ಹೇಳಿ, ಆ ಅಕಾಡೆಮಿಕ್ ಗೋಲ್ ಇಂದನೂ ಕೂಡ, ಯಾಕಂತಂದ್ರೆ ಒಂದು ಅವರಿಗೆ 6 ಸಬ್ಜೆಕ್ಟ್ ಇದ್ದು 600 ಮಾರ್ಕ್ಸ್ ಅಲ್ಲಿ ನಾನು ಇಷ್ಟು ತಗೊಳ್ಬೇಕು ಅನ್ನೋಂಥದ್ದು. ಮತ್ತೆ ಕೆಲವೊಂದು ಅತಿಯಾದ ಎಕ್ಸ್ಪೆಕ್ಟೇಷನ್ಸ್, ಯಾಕಂತಂದ್ರೆ ನನ್ನ ತಂದೆ ತಾಯಿ ಮತ್ತೆ ಪ್ರತಿಯೊಬ್ಬರು ನನ್ನ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ, ಮತ್ತೆ ನಾನು ಈ 10th ಸ್ಟ್ಯಾಂಡರ್ಡ್ ಅಥವಾ ನಾನು ಈ ಸಲ PUC ಈ ರೀತಿಯಾದಾಗ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಅತಿಯಾದ ಎಕ್ಸ್ಪೆಕ್ಟೇಷನ್, ನನಗೆ ಇಷ್ಟು ತಗೊಳ್ಳೇಬೇಕು, ನನಗೆ ಇಂಥ ಕಾಲೇಜಲ್ಲೇ ಅಡ್ಮಿಷನ್ ಸಿಗಬೇಕು, ಈ ರೀತಿಯಾಗೂ ಕೂಡ ಕೆಲವೊಂದು ಅವರ ಮನಸ್ಸಿನಲ್ಲಿ ಇದ್ದಾಗನೂ ಕೂಡ ಅದು ಒಂದು ರೀತಿಯಲ್ಲಿ ಬಿಯಾಂಡ್ ದೇರ್ ಕೆಪಾಸಿಟಿ, ಅಂದ್ರೆ ಮುಂದೆ ಏನ್ ಮಾಡ್ತೀನಿ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಹೊರತು ಈಗ ನಾನು ಅದನ್ನ ಈ ಎಕ್ಸಾಮ್ನ ಹೇಗೆ ಫೇಸ್ ಮಾಡೋದು. ಯಾಕಂದ್ರೆ ಅದು ರಿಸಲ್ಟ್ ಬಂದಿದ ನಂತರ, ನಾನು ಇನ್ನೊಂದು ಕಾಲೇಜಿಗೆ ಸೇರೋದು ಮಾಡೋದೆಲ್ಲ ಆಗೋದು ನಂತರದ್ದು, ರಿಸಲ್ಟು ನಂತರ. ಬಟ್ ಆದರೆ ಎಫರ್ಟ್ಸ್ ಬಗ್ಗೆ ಗಮನ ಕೊಡೋದಕ್ಕಿಂತ ಮುಂದಿನ ವಿಚಾರವಾಗಿ ನಾವು ತಲೆ ಕೆಡಿಸ್ಕೊಂಡಾಗ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಒತ್ತಡ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಆಗಿ ನಮಗೆ ಒಂದು ಸುತ್ತಮುತ್ತಲ ಒಂದು ವಾತಾವರಣ ಕೂಡ, ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಅವರು ಯಾವುದೇ ಒಂದು ರಿಲೇಟಿವ್ಸ್ ವಿಸಿಟ್ ಮಾಡಕ್ ಬಂದಾಗ್ಲೂ ಕೂಡ, ಓ ನೀನು ಈ ಸಲ 10ನೇ ಕ್ಲಾಸಾ, ನೀನು ಈ ಸಲ PUCನ, ಓ ನಿಂಗೆ ತುಂಬಾ ಕಷ್ಟ ಇರ್ಬೇಕಲ್ವಾ ಓದ್ಲಿಕ್ಕೆ. ಅಂದ್ರೆ ನಾವು ಮಕ್ಕಳಿಗೆ ಆ ರೀತಿಯಾದಂಥ ಒಂದು ಆಯಾಮವನ್ನ ಕೊಟ್ಟಿದಂಥದ್ದು. ಯಾಕಂದ್ರೆ ಇಲ್ಲ ಅಂದ್ರೂ ಅವರು 1ನೇ ಕ್ಲಾಸ್ ಇರ್ಬೋದು, 2ನೇ ಕ್ಲಾಸ್ ಇರ್ಬೋದು, ಪ್ರತಿಯೊಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗ್ಬೇಕಂತಂದ್ರೆ ಅವ್ರು ಎಕ್ಸಾಮ್ ಬರ್ದೇನೆ ಮುಂದೆ ಹೋಗಿರೋಂಥದ್ದು. ಆದ್ರೆ ನಾವು ಯಾಕೆ ಅದಕ್ಕೆ ಬರೀ 10ನೇ ಕ್ಲಾಸಿಗೆ ಅಥವಾ PUCಗೆ ಮಾತ್ರ ಮಹತ್ವವನ್ನ ಕೊಡ್ತೇವೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾದಂಥದ್ದು. ಈಗ ನಮಗೆ ಈ ಒಂದು ಎಸ್ಪೆಷಲಿ ಇನ್ ದ ಇಂಡಿಯನ್ ಕಂಟೆಕ್ಸ್ಟ್ ಅಥವಾ ಒಂದು ಭಾರತೀಯ ಪರಿಪಾಠವನ್ನು ನಾವು ಗಮನಿಸಿದಾಗ, ಈ 10ನೇ ಕ್ಲಾಸ್ ಅಥವಾ SLCಗೆ ನಾವು ಯಾಕೆ ಮೂಲ ಒಂದು ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತಂದ್ರೆ, ನಾವು ಗಮನಿಸೋದು ಆ ಒಂದು ಪರೀಕ್ಷೆಯನ್ನ ತೇರ್ಗಡೆ ನಂತರ ಅದು ನಮ್ಮ ಒಂದು
ಮುಂದಿನ ಏನಂತಾರೆ ಅವರ ಜೀವನವನ್ನು ನಿರ್ಧರಿಸುವಂಥ ಒಂದು ಮಾರ್ಗವನ್ನು ಕಲ್ಪಿಸಿಕೊಡುವಂಥ ಒಂದು ಎಕ್ಸಾಮಿನೇಷನ್ ಆಗಿರುವಂಥದ್ದು. ಯಾಕೆಂದರೆ ಬೇಸ್ಡ್ ಆನ್ ದ 10th ಸ್ಟ್ಯಾಂಡರ್ಡ್ ಅವರಿಗೆ ಬರುವಂಥ ಮಾರ್ಕ್ಸ್ ಏನಿರುತ್ತೆ ಅಥವಾ ಅಂಕಗಳೇನಿರುತ್ತೆ ಅದರ ಮೇಲೆ ಅವರು ಹೇಗೆ ಉತ್ತೀರ್ಣರಾಗ್ತಾರೆ, ಅದ್ರ ಮೇಲೆ ಅವರು ಫರ್ದರ್ ಅವರ ಒಂದು ಏನಂತಾರೆ ಅವರ ಒಕೇಶನ್ ಅಂದರೆ ಅವ್ರದ್ದು ಮುಂದೆ ಅವರ ಆಕ್ಯುಪೇಷನ್ನ ಡಿಸೈಡ್ ಮಾಡೋಕ್ಕೂ ಕೂಡ ಕಾರಣ ಆಗೋದು ಆ ಒಂದು ಮಾರ್ಕ್ಸ್. ಸೊ ಹಾಗಾಗಿ ನಮ್ಮ ಜೀವನದ ಮುಂದೆ ನಾವು ಹೇಗೆ ಏನಾಗ್ತೇವೆ, ನಾವು ಮುಂದೆ ಡಾಕ್ಟರ್ ಆಗ್ತೀವ ಅಥವಾ ಇಂಜಿನಿಯರ್ ಆಗ್ತೀವ ಅಥವಾ ಬೇರೆ ಯಾವುದೇ ಒಂದು ವಿಭಾಗದಲ್ಲಿ ನಾವು ಮುಂದುವರಿಬೇಕಂತಂದ್ರೆ ಅದು ನಮಗೆ ದಾರಿ ಮಾಡ್ಕೊಡೋಕ್ಕಿರೋಂಥ ಒಂದು ಎಕ್ಸಾಮ್ ಆದಾಗ ಅದಕ್ಕೆ ಇರುವಂಥ ಇಂಪಾರ್ಟೆನ್ಸು ಅಥವಾ ಮಹತ್ವ ಜಾಸ್ತಿ ಆಗುತ್ತೆ. ಹಾಗೆ ನಾವು ಇನ್ನೊಂದು ಸಲ ಗಮನಿಸಿದಾಗ PUC ಕೂಡ ಒಂದು ರೀತಿಯಲ್ಲಿ ಅದು ಟರ್ನಿಂಗ್ ಪಾಯಿಂಟ್. ಯಾಕಂತಂದ್ರೆ ಒಬ್ಬರಿಗೆ ತಾನು ಸೈನ್ಸಲ್ಲಿ ಮುಂದುವರಿಬೇಕಂತ ಆಸೆ ಇರುತ್ತೆ, ಆದರೆ ಮಾರ್ಕ್ಸ್ ಅಥವಾ ಅವರಿಗೆ ಅದಕ್ಕೆ ಬೇಕಾದಂಥ ಅಂಕಗಳು ಕಡಿಮೆ ಇರುತ್ತೆ. ಆಸೆ ಬೇರೆ, ಆಕಾಂಕ್ಷೆ ಬೇರೆ, ಆದರೆ ಅವರ ಎಬಿಲಿಟಿ ಅಂದರೆ ಅವರಿಗೆ ಇರೋಂಥ ಒಂದು ಕೆಪಾಸಿಟಿ ಅದು ಬೇರೆ ಆಗುತ್ತೆ. ಈ ಎರಡು ಆಸೆ ಮತ್ತು ಎಬಿಲಿಟಿ ಒಂದೇ ಲೆಕ್ಕದಲ್ಲಿ ಇದ್ದಾಗ ಅದು ಅಷ್ಟು ಮಟ್ಟಿಗೆ ಅವರಿಗೆ ಸಮಸ್ಯೆಯನ್ನು ತಂದುಕೊಡೋದಿಲ್ಲ. ಆದರೆ ಅವರ ಆಸೆ ಜಾಸ್ತಿ ಇದೆ, ಆದರೆ ಅವರಿಗೆ ಕೆಪಾಸಿಟಿ ಅಂದರೆ ಅವರಿಗೆ ಒಂದು ತಿಳುವಳಿಕೆ ಜ್ಞಾನ ಅದರಲ್ಲಿ ಕಡಿಮೆ ಇದ್ದಾಗ ಅದು ಅವರಿಗೆ ಒತ್ತಡವನ್ನು ಕೊಡಲಿಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಸನ್ನಿವೇಶ ಸಂದರ್ಭಗಳಲ್ಲಿ ಅವರಿಗೆ ಆಪ್ತ ಸಮಾಲೋಚನೆಯ ಒಂದು ಅವಶ್ಯಕತೆಗಳು ಇರುತ್ತೆ, ಅಂದರೆ ಕೌನ್ಸಿಲಿಂಗ್ ಸರ್ವಿಸಸ್ ಅಂತ ಹೇಳಿ. ಸೊ ಈಗ ನಾನು ನಿಮಗೆ ಹೇಗೆ ಈ ಒಂದು ಆಪ್ತ ಸಮಾಲೋಚನೆ ಆ ಮಕ್ಕಳಿಗೆ ಒಂದು ಎಸ್ಪೆಷಲಿ ಎಕ್ಸಾಮಿನೇಷನ್ನ ಈಗ ಎದುರಿಸ್ತಾ ಇದ್ದಾರೆ ಅಂಥವರಿಗೆ ಹೇಗೆ ಅದು ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈಗ ಆಪ್ತ ಸಮಾಲೋಚನೆ ಹೇಗೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ನಾನು ನಿಮಗೆ ಹೇಳಿದೆ. ಸೊ ಅದು ಏನಪ್ಪಾ ಅಂತಂದ್ರೆ, ಒಂದು ಹೇಗೆ ಆ ಒಂದು ವ್ಯಕ್ತಿಗೆ ಒತ್ತಡ ಅಂತ ಅನ್ನಿಸ್ತಾ ಇದೆ, ಸೊ ಅದನ್ನ ಮೂಲ ಉದ್ದೇಶ ಏನು, ಅವರಿಗೆ ಒತ್ತಡ ಆಗ್ಲಿಕ್ಕೆ ಅಂತಂದ್ರೆ ಅವರಿಗೆ ಏನು ಸಮಸ್ಯೆಯಿಂದ ಅವರಿಗೆ ಒತ್ತಡ ಅನ್ನಿಸ್ತಿದೆ, ಸೊ ಅದನ್ನ ಐಡೆಂಟಿಫೈ ಮಾಡಿದ್ರೇನೆ ಅವರಿಗೆ ಅದನ್ನ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ನಾವು ಸಹಾಯ ಮಾಡೋಕ್ಕಾಗೋದು. ಸೊ ಹಾಗಾಗಿ ಒಂದು ಕೌನ್ಸಿಲಿಂಗ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಸೈಕಾಲಜಿಸ್ಟ್ ಆ ಮಗುವಿನ ವಿಚಾರವನ್ನು ತಿಳ್ಕೊಂಡು ಯಾವ ಕಾರಣಗಳಿಂದ ಮಗುಗೆ ಅದು ಅವರ ಒಂದು ಎಬಿಲಿಟಿಯ ಸಮಸ್ಯೆನ ಅಂದ್ರೆ ಅವರಿಗೆ ಕೆಪಾಸಿಟಿ ಕಡಿಮೆ ಇದ್ದು, ಈಗ ನಾನು ಹಿಂದೆ ಹೇಳಿದ ರೀತಿಯಲ್ಲಿ ಅವರ ಆಸೆ ಮತ್ತು ಆಕಾಂಕ್ಷೆ ಮತ್ತು ಅವರ ಎಬಿಲಿಟಿಯಲ್ಲಿ ಡಿಫ್ರೆನ್ಸ್ ಇದ್ದು ಅದರಿಂದ ಅವರಿಗೆ ಒತ್ತಡ ಆಗ್ತಿದ್ರೆ ಅದಕ್ಕೆ ಹೇಗೆ ಒಂದು ಪರಿಹಾರ ಕಂಡುಕೊಳ್ಳುವಂಥದ್ದು. ಸೊ ಹಾಗಾಗಿ ಐಡೆಂಟಿಫೈಯಿಂಗ್ ದ ಸ್ಟ್ರೆಸರ್, ಯಾಕೆ ಅದು ಅಥವಾ ಸರಿಯಾದ ಪ್ರಿಪ್ರೇಷನ್ಸ್ ಇಲ್ಲದೆ ಇರೋವಂಥದ್ದು ಅಥವಾ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಅವರಿಗೆ ನಾಲೆಜ್ ಕಡಿಮೆ ಅಂತ ಇದೆಯಾ ಅಥವಾ ಯಾಕೆ ಅದು ಒತ್ತಡ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಈಗ ಉದಾಹರಣೆಗೆ ತುಂಬಾ ಜನಕ್ಕೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಕಷ್ಟ, ಅದಕ್ಕೋಸ್ಕರ ಅದು ಹೇಗೆ ಹೇಳ್ಕೊಟ್ರೆ ಅವರಿಗೆ ಅದು ಅರ್ಥ ಆಗುತ್ತೆ, ಮನನ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಲಿಯುವಂಥ ಸ್ಟ್ರಾಟಜೀಸು ಬೇರೆ ಬೇರೆ ಅವಶ್ಯಕತೆ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಆಪ್ತ ಸಮಾಲೋಚನೆಯಲ್ಲಿ ವ್ಯಕ್ತಿಯ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಸೊ ಇದ್ರ ಜೊತೆಗೆ more of having a positive outlook. ಸೊ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದು ಬಿಡೋದು ಅದು ನಮ್ಮ ಒಂದು ಹೇಗೆ ನಾವು ಎಕ್ಸಾಮನ್ನು ಎದುರಿಸ್ತೀವಿ ಅದ್ರ ಮೇಲೂ ಕೂಡ ಆಗಿರುತ್ತೆ. ಆದರೆ ಯಾವಾಗ ನಾವು ಅದನ್ನ ಸಕಾರಾತ್ಮಕವಾಗಿ ತಗೊಳ್ತೀವಿ ಅದರಿಂದ ಔಟ್ಕಮ್ಮು ಕೂಡ ಅದು ಸಕಾರಾತ್ಮಕವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಈ ಎಕ್ಸಾಮಿನೇಷನ್ ಟೈಮಲ್ಲಿ ನಾವು ನೋಡುವಂಥದ್ದು ವಿದ್ಯಾರ್ಥಿಗಳು ಅವರು ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದು. ಯಾಕಂದರೆ ತುಂಬ ಜನ ಅಂದ್ಕೊಳ್ಳೋದು ನಾನು ಲಾಸ್ಟ್ ಮಿನಿಟ್ ಎಕ್ಸಾಮ್ಗೆ ಓದಬೇಕಂತ ಹೇಳಿ ನಿದ್ದೆಯನ್ನು ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ, ಅವರಿಗೆ ನಿದ್ದೆ ಸರಿಯಾಗಿ ಆಗದಿದ್ದಾಗ ನೆನಪಿನ ಶಕ್ತಿ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತೆ. ಯಾಕಂತಂದ್ರೆ ನಮಗೆ ಹೇಗೆ ಒಂದು ನಮ್ಮ ಮೆದುಳು ಒಂದು ರೀತಿಯಲ್ಲಿ ಕಂಪ್ಯೂಟರ್ ಇದ್ದಾಗೆ, ಹೇಗೆ ಕಂಪ್ಯೂಟರ್ ಕಂಟಿನ್ಯೂಸ್ ಆಗಿ ಆನ್ ಇಟ್ಟರೆ ಅದು ಸ್ಟಕ್ ಆಗುತ್ತೆ, ಸೊ ಸಿಮಿಲರ್ಲಿ ಅದೇ ರೀತಿಯಾದಂಥ ನಮ್ಮ ಮೆದುಳಿಗೂ ಕೂಡ ಅದೊಂದು ರೆಸ್ಟ್ ಅಂತ ಬೇಕು. ಯಾವುದೇ ಒಂದು ವಿಚಾರವನ್ನು ನಾವು ಗ್ರಹಿಸ್ತೀವಿ ಅದು ನಮ್ಮ ಮೆದುಳಲ್ಲಿ ಸ್ಟೋರ್ ಆಗೋಕ್ಕೆ ಅಥವಾ ಅದು ಸೆಟ್ಲ್ ಆಗೋಕ್ಕೆ ಟೈಮ್ ಬೇಕು. ಸಾಮಾನ್ಯವಾಗಿ ಅದು ನಾವು ನಿದ್ದೆ ಮಾಡಿದಾಗ ನಾವು ಓದಿದಂಥ ವಿಚಾರ ಅಥವಾ ತಿಳ್ಕೊಂಡಿದ್ದ ವಿಚಾರ ಅದು ಮನನ ಮಾಡಿದ್ದೆಲ್ಲ ಒಂದು ರೀತಿಯಲ್ಲಿ ನಮಗೆ ಅದು ಪ್ರೋಸೆಸ್ ಆಗಲಿಕ್ಕೆ ಟೈಮ್ ಬೇಕಾಗುವಂಥದ್ದು ಆ ಒಂದು ನಿದ್ದೆ ಮಾಡಿದಾಗ. ಅವಾಗ ಏನಾಯ್ತು, ಅದು ಒಂದು ರೀತಿಯಲ್ಲಿ ಆರ್ಗನೈಸ್ ಆಗಿ ಇರ್ತದೆ. ಸೊ ಅದು ಆರ್ಗನೈಸ್ ಆಗಿದ್ದಾಗ ಇನ್ಫಾರ್ಮೇಶನ್ ನಮಗೆ ಬೇಕಾದಾಗ ರಿಟ್ರೀವ್ ಮಾಡೋಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. ಯಾವಾಗ ನಮಗೆ ಅದು ನಿದ್ದೆ ಸರಿಯಾಗಿ ಆಗೋದಿಲ್ಲ ಅದರಿಂದ ವ್ಯಕ್ತಿಗೆ ನೆನಪಿನ ಶಕ್ತಿ ಮೇಲೂ ಕೂಡ ಅದು ಸಮಸ್ಯೆಯಾಗಿ ಬರ್ಬೋದು. ಮತ್ತೆ ಹಾಗೇನೆ ಲಾಸ್ಟ್ ಮಿನಿಟ್ ಅಲ್ಲಿ ಕಲಿತಾಗ ಅದನ್ನ ಸರಿಯಾಗಿ ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾಯ್ತು, ಅದು ಈಗ ಹೇಗೆ ಒಂದು ಕಂಪ್ಯೂಟರ್ ಅಲ್ಲಿ ಆರ್ಗನೈಸ್ ಫೋಲ್ಡರ್ ಇಟ್ಟರೆ ಬೇಕಾಗಿದ್ದ ವಿಚಾರನ ಈಸಿಯಾಗಿ ಆ ಒಂದು ಫೋಲ್ಡರ್ಗೆ ಹೋದ್ರೆ ಆಕ್ಸೆಸ್ ಮಾಡ್ಬೋದು, ಹಾಗೆ ನಮ್ಮ ನೆನಪಿನ ಶಕ್ತಿಯಲ್ಲೂ ನಾವು ಓದ್ಬೇಕಾದ್ರೆ ಒಂದು ಕಲಿಯುವಂಥ ವಿಧಾನವನ್ನು ಸರಿಯಾಗಿ ನಾವು ಕಲ್ಪಿಸ್ಕೊಂಡಿದ್ರೆ ನಮಗೆ ಅದು ಈಸಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ ನಮ್ಮ ಮೆದುಳಿನಲ್ಲಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ನಮಗೆ ನೆನಪಿಗೆ ಬರೋದೇ ಇಲ್ಲ, ಅವಾಗ ಕನ್ಫ್ಯೂಷನ್ ಆಗುತ್ತೆ.
ಸೊ ಆ ಕಾನ್ಸೆಪ್ಟ್ ಅವ್ರು ಕೇಳಿದಂಥ ಪ್ರಶ್ನೆ ಬೇರೆ ಇರ್ಬೋದು, ಇವರು ಬರೆಯುವಂಥ ಆನ್ಸರಿಗೆ ಒಂದು ಕನೆಕ್ಷನ್ಸ್ ಇಲ್ಲದೆ ಇರೋವಂಥದ್ದಾಗ್ಬೋದು. ಸೊ ಅದು ಆಗಲಿಕ್ಕೆ ಸಾಧ್ಯ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪನ್ನು ಇರ್ಬೋದು. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಮಿನಿಮಮ್ 7 to 8 hours ಸ್ಲೀಪ್ ಏನು ಬೇಕು ಅದನ್ನು ನಾವು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ತುಂಬ ಜನ ಏನು ಮಾಡ್ತಾರೆ, ಎಸ್ಪೆಷಲಿ ವಿದ್ಯಾರ್ಥಿಗಳು ಊಟ ಮತ್ತು ತಿಂಡಿಯನ್ನು ಸ್ಕಿಪ್ ಮಾಡ್ತಾರೆ ಎಕ್ಸಾಮಿನೇಷನ್ ಟೈಮಲ್ಲಿ. ಸೊ ಏಕಪ್ಪ ಅಂತಂದರೆ ಈಗ ನಮ್ಮ ಮೆದುಳಿಗೂ ಕೂಡ ಒಂದು ಎನರ್ಜಿ ಅಂತ ಬೇಕು, ಒಂದು ಗ್ಲೂಕೋಸ್ ಸಪ್ಲೈ ಆಗಬೇಕಂತಂದರೆ ನಾವು ತಿನ್ನೋವಂಥ ಒಂದು ಪದಾರ್ಥದಿಂದ. ಸೊ ಅದನ್ನು ನಾವು ಯಾವಾಗ ಅಡಿಕ್ವೇಟ್ ಆಗಿ ಮಾಡೋದಿಲ್ಲ, ಅದನ್ನು ಕೂಡ ಒಂದು ಅವರ ನೆನಪಿನ ಶಕ್ತಿಯನ್ನು ಅದು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದೆಲ್ಲ ವಿಚಾರಗಳನ್ನ ನಾವು ಗಮನಿಸೋದ್ರ ಜೊತೆಗೆ ಅವರಿಗೆ ಬೇಕಾಗುವಂಥದ್ದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತಂದರೆ ಹೇಗೆ ಒತ್ತಡವನ್ನು ನಾವು ನಿಭಾಯಿಸ್ಬೋದು, ಸೊ ಹೇಗೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಹಾಗಾಗಿ ಕೆಲವೊಂದು ಸಲ ಈಗ ನಾವು ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಅಂದರೆ ಅವರ ನಮ್ಮ ಮೆದುಳಿಗೆ ಬೇಕಾಗೋದು ಒಂದು ರೀತಿಯಲ್ಲಿ ಇದೆಲ್ಲ ಬರೀ ನಿದ್ದೆ ಮತ್ತು ಬರೀ ಊಟದ ಜೊತೆಗೆ ಒಂದು ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ನಮ್ಮ ಬ್ರೈನ್ ಪರ್ಫಾರ್ಮೆನ್ಸ್ ಹೈಯೆಸ್ಟ್ ಲೆವೆಲಲ್ಲಿ ಆಗಬೇಕಂತಂದರೆ ಅದು ಯಾವಾಗ ಆಗುತ್ತೆ, ನಾವು ಯಾವಾಗ ಟೆನ್ಷನಲ್ಲಿ ಇರ್ತೀವಿ, ನಾವು ಶಾಲೋ ಬ್ರೀದಿಂಗ್ ಮಾಡ್ತೀವಿ, ಅಂದರೆ ತುಂಬ ಸೂಪರ್ಫಿಷಿಯಲ್ ಆಗಿ ಮೇಲೆ ಮಾತ್ರ ನಾವು ಶ್ವಾಸವನ್ನು ತಗೊಳ್ತಾ ಇರ್ತೀವಿ. ಅವಾಗ ಏನಾಯಿತು, ನಮ್ಮ ದೇಹಕ್ಕೆ ಅಡಿಕ್ವೇಟ್ ಬೇಕಾದಂಥ ಒಂದು ಆಮ್ಲಜನಕ ಸರ್ಕ್ಯುಲೇಷನ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅದನ್ನು ಕೂಡ ನೆನಪಿನ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಈ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿದಾಗ ಒಂದು ರೀತಿಯಲ್ಲಿ ಒತ್ತಡವನ್ನು ಅದು ಹಗುರ ಮಾಡುತ್ತೆ ಮತ್ತು ಸ್ವಲ್ಪ ಮಟ್ಟಿಗೆ ಅವರಿಗೆ ಈ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಲೀಸಾಗಿ ಆಗೋ ಹಾಗೆ ಒಂದು ಪರಿಣಾಮವನ್ನು ಬೀರುತ್ತೆ. ಈವರೆಗೂ ನಾನು ವಿದ್ಯಾರ್ಥಿಗಳು ಏನು ಜವಾಬ್ದಾರಿಯನ್ನು ತಗೊಳ್ಬೇಕು ಈ ಒತ್ತಡವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಅಂತ ನಾನು ವಿದ್ಯಾರ್ಥಿಗಳ ವಿಚಾರವಾಗಿ ನಾನು ಹೇಳ್ತಿದ್ದೆ. ಹಾಗೆ ಈ ವಿಚಾರದಲ್ಲಿ ನಾವು ನೋಡಿದಾಗ ಈಗ ಒಂದು ಬರೀ ವಿದ್ಯಾರ್ಥಿ ಅಂದರೆ ಅವನೊಬ್ಬನಿಗೆ ಅಥವಾ ಅವಳೊಬ್ಬಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಲ್ಲ, ಇದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಪಾತ್ರಗಳೂ ಇರುತ್ತೆ. ಅಂದರೆ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದರೆ ತಂದೆ ತಾಯಿಯ ಪಾತ್ರ ಅಥವಾ ಅವರ ಶಿಕ್ಷಕರ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಈಗ ಈ ತಂದೆ ತಾಯಿ ಅಥವಾ ಶಿಕ್ಷಕರು ಏನು ಮಾಡಬೇಕು ಈ ಒಂದು ವಿದ್ಯಾರ್ಥಿಗೆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ. ಸೊ ಮೊದಲನೇಯಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ತಂದೆ ತಾಯಿಗೆ ನಿಮ್ಮ ಮಗುವನ್ನು ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಮಗುವಿನ ಎಬಿಲಿಟಿ ಏನಿದೆ ಅದರ ಪ್ರಕಾರ ಅವರನ್ನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ನೋಡಲಿಕ್ಕೆ ನೀವು ಗಮನಿಸಬೇಕು. ಅವ್ರಿಗೆ ಇಂಥದ್ದೇ ಪ್ರತಿಯೊಬ್ಬರಿಗೂ ಡಾಕ್ಟ್ರೇ ಆಗಬೇಕು ಅಥವಾ ಇಂಜಿನಿಯರಿಂಗ್ ಆಗಬೇಕಂತಂತಂದರೆ ಹಾಗಾದರೆ ಬೇರೆ ಪ್ರೊಫೆಷನ್ಗೆ ಬೆಲೆನೇ ಇಲ್ವಾ? ಸೊ ನಮಗೆ ಬೇಕಾಗಿರೋವಂಥದ್ದು ಒಬ್ಬ ವ್ಯಕ್ತಿಗೆ ಅವನ ಒಂದು ಎಬಿಲಿಟಿಯ ಮೇಲೆ ಅವನಿಗೆ ಒಂದು ಜೀವನವನ್ನು ಕಂಡುಕೊಳ್ಳುವಂಥ ಒಂದು ನಮಗೆ ಬೇಕು. ಅವಾಗ ಯಾವಾಗ ನಮಗೆ ಅವರ ಟ್ಯಾಲೆಂಟ್ನ ನಾವು ಐಡೆಂಟಿಫೈ ಮಾಡ್ತೀವಿ, ಅವಾಗ ಅದು ಇಷ್ಟು ಮಟ್ಟಿಗೆ ಪರಿಣಾಮ ಆಗೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ಅವರ ಕೆಪಾಸಿಟಿಯಲ್ಲಿ ಅವ್ರು ಏನು ಓದಲಿಕ್ಕಾಗುತ್ತೆ. ಮತ್ತು ಇನ್ನು ಕೆಲವೊಂದು ಪೇರೆಂಟ್ಸಿಗೆ ಮಕ್ಳು ಹೇಳ್ತಿರ್ತಾರೆ, ನನಗೆ ತುಂಬ ಕಷ್ಟ ಆಗ್ತದೆ ಇಂಥ ಸಬ್ಜೆಕ್ಟ್, ಅದಕ್ಕೆ ನನಗೆ ಸಹಾಯ ಬೇಕು ಅಥವಾ ಕೌನ್ಸಿಲಿಂಗ್ ಬೇಕಂತ. ತುಂಬ ಜನಕ್ಕೆ ಅದು ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಸ್ಟಿಗ್ಮಾ, ಅಂದರೆ ಗೋಯಿಂಗ್ ಫಾರ್ ಟೇಕಿಂಗ್ ಎ ಕೌನ್ಸಿಲಿಂಗ್ ಅಂದರೆ ಅವನಿಗೇನೋ ಅವನು ಮೂರ್ಖ ಅಥವಾ ಅವನು ಶತದಡ್ಡ, ಅದಕ್ಕೋಸ್ಕರ ಅವನಿಗೆ ಸೈಕಾಲಜಿಸ್ಟ್ ಅಥವಾ ಮತ್ತೊಬ್ಬರ ಹತ್ರ ಹೋಗ್ತೀವಿ ಅನ್ನೋದು ಇವತ್ತಿಗೂ ತುಂಬ ಜನ ಅಂದ್ಕೊಂಡಿರೋವಂಥದ್ದು. ಆ ಥರದ್ದು ಕಲ್ಪನೆಯನ್ನು ನಾವು ಮೊದಲು ತೆಗೆದಾಕಬೇಕು. ಹಾಗೆ ಅವರಿಗೆ ಅವಶ್ಯಕತೆ ಇತ್ತು ಅಂತಂದರೆ ಅವರಿಗೆ ಬೇಕಾದಂಥ ಒಂದು ಆಪ್ತ ಸಮಾಲೋಚನೆಯನ್ನು ಅವರಿಗೆ ಒಂದು ಏರ್ಪಡಿಸೋದ್ರಿಂದನೂ ಕೂಡ ಮಕ್ಕಳಿಗೆ ಕೆಲವೊಂದು ವಿಚಾರವನ್ನು ತಂದೆ ತಾಯಿ ಹತ್ರ ಹೇಳಲಿಕ್ಕಾಗಿರ್ಲಿಕ್ಕಿಲ್ಲ ಅಥವಾ ಅವರ ಸಿಸ್ಟರ್ ಅಥವಾ ಬ್ರದರ್ಸ್ ಹತ್ರ ಹೇಳಲಿಕ್ಕಾಗಿಲ್ದಿರ ಇರ್ಬೋದು, ಅಥವಾ ಅವರ ಟೀಚರ್ಸ್ ಅಥವಾ ಶಿಕ್ಷಕರ ಹತ್ರನೂ ಹೇಳ್ಕೊಳಕ್ಕಾಗ್ದಿರ ಇದ್ದಾಗ ಇಂಥ ಒಂದು ಆಪ್ಷನ್ ಕೊಟ್ಟಾಗ ಆ ಮಗುಗೆ ಅವರ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿ ಅದನ್ನ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ಅದನ್ನ ಹೇಗೆ ಸೈಂಟಿಫಿಕ್ ಆಗಿ ನಾವು ಸರಿಪಡಿಸ್ಬೋದು ಅಂತ ಹೇಳಿ ಉಪಯೋಗ ಆಗೋದಕ್ಕೆ ಈ ಒಂದು ಕೌನ್ಸಿಲಿಂಗು ಸಹಾಯ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ತಂದೆ ತಾಯಿಗಳು ಅವರಿಗೆ ಒಂದು ಅವಕಾಶವನ್ನು ಕೊಡಲಿದ್ದು, ಹಾಗೆ ಅವರಿಗೆ ಅವಶ್ಯಕತೆ ಬಿದ್ದರೆ ಈ ರೀತಿಯಾದಂಥ ಸೈಂಟಿಫಿಕ್ ಅಪ್ರೋಚ್ ಬೇಕಂತಂದರೆ ಅದನ್ನು ಏರ್ಪಡಿಸೋದು ಕೂಡ ಅವರ ಜವಾಬ್ದಾರಿ ಆಗುತ್ತೆ. ಸೊ ಅದು ಬಿಟ್ಟು ಶಿಕ್ಷಕರ ಜವಾಬ್ದಾರಿ ಏನಪ್ಪ ಅಂತಂದರೆ, ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದ ವಿಧಾನದಲ್ಲಿ ಕಾನ್ಸೆಪ್ಟ್ನ ಹೇಳಿಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒಂದು ಕ್ಲಾಸ್ನಲ್ಲಿ 50-60 ಜನ ಮಕ್ಕಳಿದ್ದಾರೆ ಅಂದರೆ ಕೆಲವರು ಅವರಿಗೆ ನೆನಪಿನ ಶಕ್ತಿ ಇಟ್ಕೊಳ್ಳೋದು ಬೇರೆ ಬೇರೆ ರೀತಿಯ ಆಯಾಮಗಳಿಂದ ಇರ್ಬೋದು. ಕೆಲವರು ಗ್ರಹಿಸೋದಲ್ಲಿ ಅಂತಂದರೆ ಈಗ ಉದಾಹರಣೆಗೆ ಅವರಿಗೆ ಯಾವುದೇ ಒಂದು ವಿಚಾರವನ್ನು ನೋಡಿದ್ದನ್ನು ನೆನಪಿಟ್ಕೊಳ್ಳೋದು ಈಸಿ ಇರ್ಬೋದು. ಅಂದರೆ ಅವರು ಕಣ್ಣಿನಲ್ಲಿ ನೋಡಿದ್ದನ್ನು ನೆನಪಿಟ್ಕೊಳ್ಳೋದು ಈಸಿ, ಆದರೆ ಕೆಲವರಿಗೆ ಕೇಳಿಸ್ಕೊಂಡ ಆ ವಾಯ್ಸಿನ ಮೇಲೂ ಕೂಡ ಅವ್ರು ನೆನಪಿಟ್ಕೊಳ್ಳೋದು ಜಾಸ್ತಿ. ಸೊ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು
ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತೇವೆ ಈ ಒಂದು ವಿಚಾರವನ್ನು. ಸೊ ಈ ಯಾವ ಮಗುಗೆ ಯಾವ ರೀತಿಯಾದಂಥ ಒಂದು ಸ್ಕಿಲ್ಲಿಂದ ಹೇಳ್ಕೊಟ್ರೆ ಅವರಿಗೆ ಬೆನಿಫಿಟ್ ಆಗುತ್ತೆ, ತಿಳುವಳಿಕೆ ಆಗುತ್ತೆ, ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಹೈಯರ್ ಲೆವೆಲ್ಗೆ ಹೋದಾಗ ತುಂಬ ಮಾಹಿತಿ ಇದ್ದಾಗ ಅದನ್ನ ಹೇಗೆ ಸಿಂಪ್ಲಿಫೈ ಮಾಡಿಕೊಂಡು ಆ ಮಗು ಕಲೀಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಕೆಲವೊಂದು ಸಲ ನಿಮೋನಿಕ್ ಟೆಕ್ನಿಕ್ಸ್, ಹೇಗೆ ತುಂಬ ವಿಚಾರಗಳು ಬಂದಾಗ, ಈಗ ಉದಾಹರಣೆಗೆ ಸೋಷಿಯಾಲಜಿನಲ್ಲಿ ಮತ್ತೊಂದು ಕಡೆ ತುಂಬ ಇಸ್ವಿಗಳನ್ನ ನೆನ್ಪಿಟ್ಕೋಬೇಕು, ಅವಾಗ ಅದು ಕನ್ಫ್ಯೂಸಿಂಗ್ ವೆನ್ ದೇರ್ ಇಸ್ ಎ ನಂಬರ್. ಸೊ ಹಾಗಾಗಿ ಅದನ್ನ ಹೇಗೆ ಅದನ್ನ ಒಂದು ಆಟದ ರೀತಿಯಲ್ಲಿ ಅದನ್ನ ನೆನ್ಪಿಟ್ಕೋಬಹುದು, ಅಥವಾ ಹೇಗೆ ಫಸ್ಟ್ ವರ್ಡ್ ಲೆಟರ್ಸ್ನ ಮಾತ್ರ ಇಟ್ಕೊಂಡು ಅದನ್ನ ಒಂದು ನಿಮೋನಿಕ್ ವರ್ಡ್ನ ಮಾಡಿಕೊಂಡು ಅದನ್ನ ಮೀನಿಂಗ್ಫುಲ್ ಆಗಿ ಅದನ್ನ ಹೇಗೆ ಅರ್ಥ ಮಾಡಿಕೊಂಡು ಈ ಲೆಟರ್ಗೆ ಇಂಥ ಒಂದು ಕಾನ್ಸೆಪ್ಟು, ಈ ಲೆಟರ್ಗೆ ಇಂಥ ಕಾನ್ಸೆಪ್ಟ್, ಈ ರೀತಿಯಾಗಿ ಅದನ್ನ ನೆನ್ಪಿಟ್ಕೊಂಡು ಅವರು ಅದನ್ನ ಗ್ರಹಿಸೋ ಅಂಥದ್ದಾಗಿರ್ಬೋದು, ಅಥವಾ ಬೇರೆ ರೀತಿಯಾಗಿ ಇನ್ನು ಯಾವ ರೀತಿಯಲ್ಲಿ ಅವರಿಗೆ ಹೇಳ್ಕೊಟ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿ ಕೆಲವೊಂದು ಸ್ಟಡಿ ಸ್ಕಿಲ್ಸ್ ಅಥವಾ ಟಿಪ್ಸ್ನ ಹೇಳ್ಕೊಡೋ ಅಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಶಿಕ್ಷಕರಿಗೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮಿನೇಷನ್ ಅಂತ ಅಂದರೆ ನಾವು ಬರೀ ವಿದ್ಯಾರ್ಥಿದಷ್ಟೇ ಜವಾಬ್ದಾರಿ ಅಲ್ಲ, ಮನೆಯಲ್ಲಿರುವಂಥ ತಂದೆ ತಾಯಿಯವ್ರದ್ದು ಕೂಡ ಜವಾಬ್ದಾರಿ ಆಗುತ್ತೆ. ಅಂದರೆ ಅಂಥ ಒಂದು ವಾತಾವರಣವನ್ನು ನಾವು ಕಲ್ಪಿಸ್ಕೊಡುವಂಥದ್ದು, ಹಾಗೆ ಅವರ ಮಾನಸಿಕ ಸ್ಥಿತಿಗತಿಯನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಯಾವಾಗ ನಾವು ಒಟ್ಟೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ಅಥವಾ ಕುಟುಂಬದಸ್ಥರಾಗಿ ಅವರಿಗೆ ನಾವು ಈ ರೀತಿಯಾಗಿ ಉತ್ತೇಜಿಸ್ತೀವಿ, ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಒಂದು ಸನ್ನಿವೇಶ ಸಂದರ್ಭವನ್ನು ಎದುರಿಸಲಿಕ್ಕೆ, ಆಗ ಒಂದು ಮಗುವಿಗೆ ಕಾನ್ಫಿಡೆನ್ಸು ಕೂಡ ಡೆವಲಪ್ ಆಗುತ್ತೆ, ಹಾಗೆಯೇ ಅವರ ಸೆಲ್ಫ್ ಎಸ್ಟೀಮು ಬೆಟರ್ ಆಗುತ್ತೆ. ಹೌದು, ನಾನು ಎಕ್ಸಾಮ್ನ ಉತ್ತಮವಾಗಿ ನಾನು ಎದುರಿಸ್ಬೋದು, ನಾನು ಅಡಿಕ್ವೇಟ್ ಆಗಿ ಪ್ರಿಪೇರ್ ಆಗಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವರು ಬರೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಸಮಸ್ಯೆಗಳಿತ್ತು ಅಂತಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಅವರಿಗೆ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಅವಶ್ಯಕತೆ ಇತ್ತು ಅಂದರೆ ಐದರ್ ಶಾಲೆಯ ಮಟ್ಟದಲ್ಲೂ ಕೂಡ ಅಂಥದ್ದನ್ನು ಪ್ರೋಗ್ರಾಮ್ನ ಅರೇಂಜ್ ಮಾಡ್ಬೋದು. ಇಲ್ಲ ಅಂತಂದರೆ ಆ ಮಕ್ಕಳಿಗೆ 1-to-1 ಬೇಸಿಸ್ನಲ್ಲಿ ಅವರ ಪೇರೆಂಟ್ಸ್ ಕೂಡ ಈ ರೀತಿಯಾದಂಥ ಒಂದು ಸಲಹೆಗಳನ್ನ ಸೂಕ್ತ ಸಮಯದಲ್ಲಿ ಕೊಡಿಸೋದ್ರಿಂದ ಮಕ್ಕಳಿಗೆ ಉತ್ತಮವಾಗಿ ಎಕ್ಸಾಮನ್ನು ಒತ್ತಡ ಇಲ್ಲದೆ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.